ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡುತ್ತೇವೆ. ಈ ಶುಭ ಶುಕ್ರವಾರದಲ್ಲಿ ಶಿಲುಬೆಯ ಬಗ್ಗೆ ಕೆಲವು ಕಾರ್ಯಗಳನ್ನು, ಕೆಲವು ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇನೆ. ದೇವರ ವಾಕ್ಯ ಹಿಂಗೆ ಹೇಳುತ್ತದೆ, ಶಿಲುಬೆಯ ಸಂದೇಶ ನಾಶನ ಮಾರ್ಗದಲ್ಲಿರುವ ಜನರಿಗೆ ಇದು ಹುಚ್ಚು ಮಾತಾಗಿದೆ ಮತ್ತು ರಕ್ಷಣಾ ಮಾರ್ಗದಲ್ಲಿರುವ ನಮಗೂ ಅದು ದೇವ ಬಲವಾಗಿದೆ. ಹಲ್ಲೆಲೂಯಾ. ಸೊ ಈ ದಿನದಲ್ಲಿ ಒಂದು ಸತ್ಯ ಏನಂದರೆ, ನಮ್ಮ ಜೀವವನ್ನು ರಕ್ಷಿಸಿದ ಶಿಲುಬೆ, ದ ಕ್ರಾಸ್ ದಟ್ ಸೇವ್ಡ್ ಆರ್ ಲೈಫ್. ಸೊ ನಮ್ಮ ಜೀವವನ್ನು ರಕ್ಷಿಸುವ ಶಿಲುಬೆಯನ್ನು ಎಂಬ ಉಪದೇಶದ ಬಗ್ಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟರು. ಯಾವುದಕ್ಕಾಗಿ ಕೊಟ್ಟರು? ನಾವು ಕಳಕೊಂಡಿರುವ ಆ ಜೀವವನ್ನು ರಕ್ಷಿಸಲು ಅವರು ತನ್ನ ಜೀವವನ್ನು ನಮಗೆ ಕೊಟ್ಟರು. ಸೊ ಆದಾಮನು ಕಳಕೊಂಡಿರುವ ಆ ಜೀವವನ್ನು ಯೇಸು ಅದನ್ನು ರಕ್ಷಿಸಿದರು. ಇಂದಿನ ಆದಾಮನು ಉಜ್ಜೀವಿಸುವ ಆತ್ಮನಾದನು. ಹಲ್ಲೆಲೂಯಾ. ಸೊ ಇವತ್ತು ಒಂದು ವೇದ ವಾಕ್ಯವನ್ನು ನಾವು ಓದೋಣ. 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನಾನು ಓದ್ತೇನೆ. 1 John chapter 3 verses 16. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದಲೇ ಪ್ರೀತಿ ಏನು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಈ ವಾಕ್ಯವನ್ನು ನಾನು ಹೀಗೆ ಓದ್ತೇನೆ. ಯೇಸು ತನ್ನ ಪ್ರಾಣವನ್ನು ನನಗೆ ಕೊಟ್ಟಿದ್ದರಿಂದಲೇ ಪ್ರೀತಿ ಏನು ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಇವತ್ತು ಅನೇಕರ ಜೀವಿತದಲ್ಲಿ ಪ್ರೀತಿ ನಿಲ್ಲುವುದಿಲ್ಲ, ಆದರೆ ನಮ್ಮ ಜೀವಿತದಲ್ಲಿ ಯೇಸುವನ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಬೇಕು, ಅದನ್ನು ನಾವು ಕಂಡುಕೊಳ್ಳಬೇಕು. ಸೊ ಯಾವುದರಿಂದ ನಾವು ದೇವರ ಪ್ರೀತಿಯನ್ನು ನಾವು ತಿಳಿಯುತ್ತೇವೆ ಅಂದರೆ, ಅವರು ತನ್ನ ಜೀವವನ್ನು ಕೊಟ್ಟಿರುವುದರಿಂದಲೇ. ಹಲ್ಲೆಲೂಯಾ. ಈ ಸತ್ಯಕ್ಕಾಗಿ ನಾನು ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ನಮ್ಮ ಇಡೀ ಜೀವಿತವನ್ನೇ ಬದಲಾಯಿಸುವ ಒಂದು ಸತ್ಯ. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವಿತವನ್ನು ನಾವು ಹೇಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ? ನಾವು ನೋಡಬೇಕಾದ್ರೆ ಪ್ರತಿದಿನ ಮರಣ ಅಲ್ಲವಾ? ಪ್ರತಿದಿನ ನಾವು ನೋಡಬೇಕಾದ್ರೆ ಮರಣಗಳು. ಇರಾನ್ ದೇಶದಲ್ಲಿ ನಡೀತಾ ಇರುವ ಯುದ್ಧ, ಗುಂಪು ಗುಂಪಾದ ಮನುಷ್ಯರ ಮರಣಗಳು. ಸೊ ಆ ಸುದ್ದಿಯನ್ನು ನೋಡುವಾಗ, ಕೇಳುವಾಗ ಮನಸ್ಸಿಗೆ ಏನೋ ಒಂದು ಸಂಕಟ, ವೇದನೆ. ಆದರೆ ಆ ಜೀವವನ್ನು ಕಾಪಾಡುವ ಒಂದೇ ಮಾರ್ಗ ಯೇಸು. ಹಲ್ಲೆಲೂಯಾ. ಮತ ಅಲ್ಲ, ಮಾರ್ಗ. ಕ್ರೈಸ್ತತ್ವ ಅನ್ನೋದು ಮಾರ್ಗ. ಹಾಗೆ ಆ ಮಾರ್ಗದಲ್ಲಿ ಯೇಸು ನಮಗೆ ಜೀವವನ್ನು ಕೊಟ್ಟರು. ಹಲ್ಲೆಲೂಯಾ. ಆ ಶಿಲುಬೆಯಲ್ಲಿ ಯೇಸು ಮನುಷ್ಯನಿಗಾಗಿ ಜೀವವನ್ನು ಕೊಟ್ಟರು, ಕಷ್ಟಗಳನ್ನು ಹೊತ್ತುಕೊಂಡರು, ನಮಗೆ ಜೀವವನ್ನು ಕೊಡಲು ತನ್ನ ಜೀವವನ್ನು ನಮಗೆ ತಂದರು ಮತ್ತು ನಮಗಾಗಿ ರಕ್ತವನ್ನು ಸುರಿಸಿದ್ರು, ದಂಡನೆಯನ್ನು ಅನುಭವಿಸಿದ್ರು. ಸೊ ಆ ರೀತಿಯಾದ ದೇವರೇ ದೇವರು. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. 1 ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು ನಾನು ಓದ್ತೇನೆ. 1 John chapter 5 verses 11. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿಯೇ ಅದೇ ಎಂಬುದೇ. ಯೇಸುವಿನಲ್ಲಿ ಜೀವ ಉಂಟು. ಹಲ್ಲೆಲೂಯಾ. ಯೇಸು ಸುಖ ಕೊಡ್ತಾರೆ, ಹೌದು ನಿಜಾನೇ. ಯೇಸು ಆಶೀರ್ವಾದ ಕೊಡ್ತಾರೆ, ಹೌದು ಅದು ನಿಜಾನೇ. ಯೇಸು ಬಿಡುಗಡೆ ಕೊಡ್ತಾರೆ, ಅದು ನಿಜಾನೇ. ಆದರೆ ಯೇಸು ಜೀವ ಕೊಡ್ತಾರೆ ಅಂತ ಗೊತ್ತಾ? ಆ ಜೀವನೇ ಅನೇಕ ಜೀವಕ್ಕೆ ಸಮಾನವಾದ ಉನ್ನತವಾದ ಭಾಗ್ಯ ತರುವುದು ಆ ಜೀವನ. ಹಲ್ಲೆಲೂಯಾ. ಉಜ್ಜೀವನ ಅಂದ್ರೆ ಏನು? ಉಜ್ಜೀವನ ಅಂದರೆ ನಾವು ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಮಾರ್ಗವನ್ನು ಆಯ್ಕೆ ಮಾಡುವುದೇ ಉಜ್ಜೀವನ. ಆಮೇಲೆ ಈ ಜೀವ ಅಲ್ಪಕಾಲ, ಈ ಜೀವ ಸ್ವಲ್ಪ ಕಾಲ ಮಾತ್ರ. ಆದರೆ ಒನ್ಸ್ ಪ್ರಾಣ ಹೋಯ್ತಂದ್ರೆ ಶವನೇ ಅಲ್ವಾ? ಸೊ ಯೇಸುವನ್ನು ಅಂಗೀಕರಿಸಿದ್ರೆ ನೀವು ಸತ್ತರೂ ಬದುಕುವಿ. ಹಲ್ಲೆಲೂಯಾ. ಎಂಥ ಒಂದು ಸತ್ಯ, ಎಂಥ ಒಂದು ಭಾಗ್ಯವನ್ನು. ಹಾಗೆಯೇ ಆ ಸೇವೆಯನ್ನು ಯಾಕೆ ಮಾಡುತ್ತೇವೆ ಗೊತ್ತಾ? ಜೀವವನ್ನು ರಕ್ಷಿಸುವ ಉನ್ನತವಾದ ಮಾರ್ಗವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ವೇದ ಹೇಳುತ್ತದೆ, ಇತರರಿಗೆ ಜೀವವನ್ನು ಕೊಡಲು ನಾವು ಸಾಲಗಾರರಾಗಿದ್ದೇವೆ ಎಂದು ವೇದ ನಮಗೆ ಹೇಳುತ್ತದೆ. ಅನೇಕರಿಗೆ ನಾವು ಹೇಳುತ್ತೇವೆ, ಯೇಸು ರಕ್ಷಿಸುತ್ತಾರೆ, ಯೇಸು ಪ್ರೀತಿಸುತ್ತಾರೆ, ಯೇಸು ಬಿಡುಗಡೆಯನ್ನು ಕೊಡುತ್ತಾರೆ ಎಂದು ಹೇಳುತ್ತೇವೆ. ಕೆಲವರು ಕೇಳ್ತಾರೆ, ಕೆಲವರು ಕೇಳೋದಿಲ್ಲ. ಆದರೆ ಜೀವವನ್ನು ನಾವು ಹಂಚುವಾಗ ಆ ಜೀವವನ್ನು ಉಜ್ಜೀವಿಸಿ ರಕ್ಷಿಸಿ ಬಿಡುತ್ತದೆ. ಆಮೇಲೆ ಸೊ ಯಾವ ಜೀವವನ್ನು ನಾವು ಹೊಂದಿಕೊಂಡಿದ್ದೇವೋ, ಯೇಸು ಕ್ರಿಸ್ತನು ಕೊಟ್ಟ ಆ ಜೀವವನ್ನು ನಾವು ಹಂಚುವಾಗ ಮತ್ತೊಬ್ಬರು ಆ ಜೀವವನ್ನು ಹೊಂದುವರು. ಆಮೇಲೆ ದೇವರು ನಮಗೆ ಹೇಳಿಕೊಟ್ಟಂಥ ಸತ್ಯ, ನಾನು ಜೀವವನ್ನು ಕೊಡುವ ದೇವರು. ಆಮೇಲೆ ನಾನು ಜೀವವನ್ನು ರಕ್ಷಿಸುವ ದೇವರು ಮತ್ತು ಜೀವವನ್ನು ಕಾಪಾಡುವ ದೇವರು. ಸೊ ಈ ನಂಬಿಕೆ ನಮಗೆ ಅತೀಕವಾಗಿ ಇರುವಾಗ ಎಂಥ ಒಂದು ಭಾಗ್ಯ, ಎಂಥ ಒಂದು ಸಂತೋಷ ಇದು. ಹಲ್ಲೆಲೂಯಾ.
ಸೊ ಹಾಗಿದ್ರೂ ಅನೇಕರು ನೋಡಿ, ವಾಕ್ಯ ಹಿಂಗೆ ಹೇಳುತ್ತದೆ. ಯೋಹಾನ 5ನೇ ಅಧ್ಯಾಯ 39 ಮತ್ತು 40ನೇ ವಚನವನ್ನು ನಾನು ಓದ್ತೇನೆ. ಜಾನ್ ಚಾಪ್ಟರ್ 5 ವರ್ಸಸ್ 39 and 40. ನೀವು ಪವಿತ್ರ ವೇದದಲ್ಲಿ ನಿತ್ಯ ಜೀವ ದೊರೆಯುತ್ತದೆ ಎಂದು ನೆನೆಸಿ ಅವುಗಳನ್ನು ಪರಿಶೋಧಿಸುತ್ತಿದ್ದೀರಿ. ಆ ಪವಿತ್ರ ವೇದವೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುತ್ತದೆ. ಆದರೂ ನೀವು ಜೀವವನ್ನು ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಇಷ್ಟವಿಲ್ಲ, ನಿಮಗೆ ಮನಸ್ಸಿಲ್ಲ. ಪ್ರಿಯ ಸ್ನೇಹಿತರೆ, ಇವತ್ತು ಅನೇಕರು ಆಶೀರ್ವಾದಕ್ಕಾಗಿ, ಸುಖಕ್ಕಾಗಿ, ಬಿಡುಗಡೆಕ್ಕಾಗಿ ಒಂದು ಗುಂಪು ಜನರಾಗಿ ಸೇರಿ ಬರುತ್ತಾರೆ. ಆದರೆ ಜೀವ ಬೇಕಾ ನಿಮಗೆ? ಆ ಜೀವವನ್ನು ಹೊಂದಿಕೊಳ್ಳುತ್ತೀರಾ ಅಂತ ಕೇಳುವಾಗ ಆ ಜೀವ ಮಾತ್ರ ನಮಗೆ ಬೇಡ ಅಂತ ಹೇಳ್ತಾರೆ. ನಮಗೆ ಬೇಕಾಗಿರೋದು ಆಶೀರ್ವಾದ, ಸುಖ, ಬಿಡುಗಡೆ ಅಷ್ಟೇ ಮಾತ್ರ ಸಾಕು, ಜೀವ ಮಾತ್ರ ನಮಗೆ ಬೇಡ ಅಂತ ಹೇಳ್ತಾರೆ. ಪ್ರಿಯ ಸ್ನೇಹಿತರೆ, ಇದನ್ನು ಕೇಳುವಾಗ ನಮ್ಮ ಮಧ್ಯದಲ್ಲಿ ಪರಿಶುದ್ಧ ಆತ್ಮನು ಚಲಿಸ್ತಾ ಇದೆ. ಅವರಿಗೆ ನಾವು ಸ್ಥಳ ಕೊಡುವಾಗ ಜೀವ ಇಳಿಯುತ್ತದೆ. ಹಲ್ಲೆಲೂಯಾ. ಈ ರೋಮನ್ ಕ್ಯಾಥಲಿಕ್ ಬೈಬಲಲ್ಲಿ ಈ ರೀತಿ ಅವರು ಭಾಷಾಂತರ ಮಾಡಿದ್ದಾರೆ, ಜೀವ ಕೊಡುವ ಆತ್ಮನಾದವರು ಎಂದು ಅವರು ಭಾಷಾಂತರ ಮಾಡಿದ್ದಾರೆ. ಸೊ ಪರಿಶುದ್ಧ ಆತ್ಮನು ನಮಗೆ ಜೀವ ಕೊಡುತ್ತಾರಂತೆ, ಪರಿಶುದ್ಧ ಆತ್ಮನು ನಮ್ಮ ಜೀವವನ್ನು ರಕ್ಷಿಸಿ ಕೊಡುತ್ತಾರಂತೆ. ಹಲ್ಲೆಲೂಯಾ. ಎಂಥ ಒಂದು ಉನ್ನತವಾದ ಒಂದು ಭಾಗ್ಯವಿದೆ. ಸೊ ಈ ಜೀವವನ್ನು ಹೊಂದಲು ನೀವು ಬಯಸಿದರೆ ನಮ್ಮ ಜೀವವು ಬದುಕಿಕೊಳ್ಳುತ್ತದೆ, ನಮ್ಮ ಜೀವವು ಸಂರಕ್ಷಿಸಲ್ಪಡುತ್ತದೆ. ಹಲ್ಲೆಲೂಯಾ. ಸೊ ನಾವು ಹೋಗುವ ಸ್ಥಳವೆಲ್ಲ ಜೀವಗಳು ಬದುಕಿಕೊಳ್ಳುತ್ತದೆ ಎಂದು ವೇದ ನಮಗೆ ಹೇಳುತ್ತದೆ. ಸೊ ನಾವು ಹೋಗುವ ಸ್ಥಳವೆಲ್ಲ, ನಾವು ಆರೈಕೆ ಮಾಡುವ ಸ್ಥಳವೆಲ್ಲ ಜೀವಗಳು ಉಂಟಾಗುತ್ತದೆ. ಆಮೇನ್. ಹಲ್ಲೆಲೂಯಾ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ, ಅಲೆಕ್ಸಾಂಡರ್ ದ ಗ್ರೇಟ್, ಮಹಾಶೂರನಾದ ಅಲೆಕ್ಸಾಂಡರ್ ಲೋಕವನ್ನು ಹಿಡಿಯಲು ಪ್ರಯಾಸಪಟ್ಟು ಲೋಕವನ್ನು ಹಿಡಿದು ಇನ್ನೂ ಹಿಡಿಯಲಿಲ್ಲ ಅಂತ ಆತ ಮಹಾಶೂರನಾದ ಅಲೆಕ್ಸಾಂಡರ್. ಆತನ ಏನಾಯಿತು, ಒಂದು ದಿವಸ ಒಂದು ಚಿಕ್ಕ ಒಂದು ಸೊಳ್ಳೆ ಕಚ್ಚಿ ಜ್ವರ ಬಂದು ಆತನ ಹಾಗೇ ನಡಗಿಬಿಟ್ಟ. ಸೊ ಆತನ ನೋಡಿದನು ಎಲ್ಲ ನಂಬಿಕೆಯ ಆಡಳಿತ ಹೋಯ್ತು, ನನ್ನ ಪ್ರಾಣ ಇನ್ನು ಸ್ವಲ್ಪ ದಿನದಲ್ಲಿ ಹೋಗಲಿಕ್ಕಿದೆ. ಸೊ ಆತನೇನು ಮಾಡ್ತಾನೆ, ಎಲ್ಲ ಜನರಲ್ಸ್ನ ಕರೆದು ಆತನು ಹೀಗೆ ಹೇಳ್ತಾನೆ, ನಾನು ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸಾಯ್ಲಿಕ್ಕಿದ್ದೇನೆ. ಸೊ ಶವ ಪೆಟ್ಟಿಗೆಯಲ್ಲಿ ನೀವೇನು ಮಾಡ್ರಿ, ನನ್ನ 2 ಕೈಗಳನ್ನು ನೀವು ಚಾಚಿ ಇಡಿರಿ ಅಂತ ಹೇಳಿದ್ರು. ಮಾತ್ರ ಅಲ್ಲದೆ ನಾನು ಸೇರಿಸಿಟ್ಟಿರುವಂಥ ಬಂಗಾರ, ವೈಡೂರ್ಯ, ಬೋಲೆಗಳು, ರತ್ನಗಳು, ಎಲ್ಲ ಬೆಳೆಯುಳ್ಳ ಕಾರ್ಯಗಳಿದೆಯಲ್ವ, ಅದೆಲ್ಲವನ್ನು ನೀವೇನು ಮಾಡಿರಿ, ರಸ್ತೆಯಲ್ಲಿ ಚೆಲ್ಲಿರಿ ಮತ್ತು ಚೆಲ್ಲಿ ಹೀಗೆ ಹೇಳಿರಿ ಜನರಿಗೆ, ಅಲೆಕ್ಸಾಂಡರ್ ದ ಗ್ರೇಟ್ ಬರೀಗೈಯಲ್ಲಿ ಬಂದ, ಇವತ್ತು ಬರೀಗೈಯಲ್ಲಿ ಹೋಗುತ್ತಾ ಇದ್ದಾನೆ ಎಂದು ಹೇಳ್ರಿ ಎಂದು ಮಹಾಶೂರನಾದ ಅಲೆಕ್ಸಾಂಡರ್ ದ ಗ್ರೇಟ್ ಹೀಗೆ ಹೇಳಿದ್ರು. ಜೀವಕ್ಕೆ ಸಮಾನವಾದ ಭಾಗ್ಯನೇ ಭಾಗ್ಯ. ಆಮೇಲೆ ಇಡೀ ಲೋಕವನ್ನು ಆದಾಯ ಮಾಡಿ ಆತ್ಮವನ್ನು ಕಳ್ಕೊಂಡರೆ ಲಾಭವೇ? ಇರುವ ಒಳ್ಳೆತನವನ್ನು, ಇರುವ ಒಳ್ಳೆಯ ಕಾರ್ಯವನ್ನು ಅನುಭವಿಸುವಂತೆ ದೇವರು ನಮಗೆ ಕೃಪೆ ಕೊಡುವಾಗ ಎಂಥ ಒಂದು ಭಾಗ್ಯ, ಎಂಥ ಒಂದು ಸಂತೋಷ. ಪ್ರಿಯ ಸ್ನೇಹಿತರೆ, ನಾವು ತುಂಬ ಗಮನವಾಗಿರಬೇಕು, ಎಚ್ಚರಿಕೆಯಾಗಿರಬೇಕು, ತುಂಬ ಗಮನದಿಂದ ನಾವು ಜೀವನ ಮಾಡಬೇಕು. ಆ ಶಿಲುಬೆಯಲ್ಲಿ ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ ಎಂದು ನಾವು ಮರೆತು ಹೋಗಬಾರದು. ಈ ಸತ್ಯವನ್ನು ತಿಳಿದಿರುವ ಜನರಿಗೆ ದೇವರು ಸುರಕ್ಷತೆಯನ್ನು ಕೊಡುತ್ತಾರೆ. ಸೊ ಈ ದಿನಗಳಲ್ಲಿ ನಾವು ತುಂಬ ಗಮನವಾಗಿ ಜೀವನ ಮಾಡಲು ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ದೇವರು ನಮಗಾಗಿ ಜೀವವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ಕರ್ತನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಸ್ಟೇ ಬ್ಲೆಸ್ಡ್.